ನಮಸ್ಕಾರ ಕರ್ನಾಟಕ. ಅಕ್ಕವರು ಜೈಲಿಂದ ಬಿಡುಗಡೆ ಆದಮೇಲೆ ಜೈಲಿನ ಅನುಭವ ಅಂತ ಒಂದು ವಿಡಿಯೋ ಮಾಡಿದ್ರು ಗುರು. ನನಗೆ ಆ ವಿಡಿಯೋ ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಗೋಯ್ತು. ಯಾಕಪ್ಪ ಅಂದರೆ ಜೈಲಲ್ಲಿ 2-3 ದಿವಸಕ್ಕೊಂದ್ಸತಿ ಫೋನಲ್ಲೇ ಮಾತಾಡೋದಕ್ಕೆ ಫೋನ್ ಕೊಡ್ತಾರಂತೆ ಗುರು. ಜೈಲು ಅಷ್ಟು ಸುಲಭ ಆಗ್ಬಿಟ್ಟಿದೆಯಾ? ಆಶ್ಚರ್ಯ ಆಗೋಯ್ತು ಅಕ್ಕ ಹೇಳಿದ ತಕ್ಷಣ. ನನಗೆ ಒಟ್ಟಿನಲ್ಲಿ ಬಂದ ಮೇಲೆ ಆ ಜೈಲಲ್ಲಿ ಏನೇನು ನಡೆಯುತ್ತೋ ಅದ್ರ ಬಗ್ಗೆನೂ ಒಂಚೂರು ಹೇಳ್ಕೊಂಡಿದ್ದಾರೆ. ನಮಗೆ ಆಶ್ಚರ್ಯದ ವಿಚಾರಗಳು ತಿಳಿದು ನನಗೂ ಶಾಕ್ ಆಯಿತು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅಕ್ಕವರು ಯಾವುದೋ ಸಾಧನೆ ಮಾಡಿ ಜೈಲಿಗೆ ಹೋಗಿಲ್ಲ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಎಲ್ಲರದ್ದು ತಪ್ಪಿದೆ. ಮಗುದು ತಪ್ಪಿದೆ, ಅವ್ರ ಅಪ್ಪ ಅಮ್ಮಂದು ತಪ್ಪಿದೆ, ಈ ಅಮ್ಮಂದಂತೂ ಸಿಕ್ಕಾಪಟ್ಟೆ ತಪ್ಪಿದೆ. ಏನು ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ಫೇಮಸ್ ಆಗಿಬಿಟ್ಟಿದ್ದೀನಿ ಅಂತ ಒಂದು 25 ವೀಡಿಯೋ ಆ ಮಗುದು ಹಾಕೊಂಡು ರುಬ್ಬಿದ್ದು ಒಳ್ಳೆ ಇನ್ಕಮ್ ಬಂತಲ್ಲ, ಜೋಶಲ್ಲಿ ಇನ್ನೂ ಜಾಸ್ತಿ ವಿಡಿಯೋ ಅಪ್ಲೋಡ್ ಆಗೋಯ್ತು. ಆದ್ದರಿಂದ ಟ್ರೋಲರ್ಸ್ಗಳು ಹಾಕೊಂಡು ರುಬ್ಬಿದ್ರು, ಅದ್ರ ಬಗ್ಗೆ ಕೇಸ್ ಆಯಿತು, ಹಾಕೋರು ಹೋಗಿ ಬಂದಿದ್ದು ಆಯಿತು. 24 ವರ್ಷದ ಸಾಧನೆ, 24ನೇ ವಯಸ್ಸದ ಸಾಧನೆ. ಮತ್ತು ಈ ಸಾಧನೆಗಿಂತ ದೊಡ್ಡ ಸಾಧನೆ ಅಕ್ಕವ್ರು ಹಿಂದೆ ಮಾಡಿದ್ದಾರೆ. 18 ನಿಮಿಷದ ವಿಡಿಯೋ ರಿಲೀಸ್ ಆಯಿತು. ಮಾಲ್ಡೀವ್ಸಲ್ಲಿ ಬಟ್ಟೆ ಬಿಚ್ಚಿದ್ರು. ಏನು ಗುರು, ಈ ಥರ ಎಲ್ಲ ಮಾಡೋಕ್ಕಾಗುತ್ತಾ ಯಾರಾದರೂ ಸಾಧನೆ ಅಕ್ಕನ ಥರ? ಅಯ್ಯೋ ಗ್ರೇಟು ಗುರು. ಮತ್ತು ಒಂದು TV ಬೇರೆ ಇದೆ, ಬಕೆಟ್ ಇಟ್ಕೊಂಡೇ ಇರ್ತದೆ ಇವಳ ಹಿಂದೆ. ಅದೇನೋ ಅಪ್ಪ, ಒಟ್ಟಿನಲ್ಲಿ ಅಕ್ಕನ ಸಾಧನೆಗಳ ಸರಮಾಲೆ ಅಂತಲೇ ಹೇಳ್ಬೋದು. ಮತ್ತು ಇನ್ನಾದರೂ ಒಂದು ಸ್ವಲ್ಪನಾದರೂ ಬುದ್ಧಿ ತಿಳುವಳಿಕೆಯಿಂದ ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಅಕ್ಕೋರು ತಿಳ್ಕೊಂಡಾದ್ಮೇಲೆ ಒಂಚೂರು ಮಾತಾಡೋದು ಕಲೀಲಿ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಹಿಂಗೆ ಇದ್ದರೆ ಅವಳೇ ಹೇಳ್ಕೊಂಡಿದ್ದಾರಪ್ಪ, ಅವರು ಬಂದ್ಬಿಟ್ಟು ವಿಡಿಯೋದಲ್ಲಿ ನಾನು ಚೈಲ್ಡಿಶ್ ಥರ ಆಡೋದು ಹಂಗೆ ಹಿಂಗೆ ಅಂತೆಲ್ಲ ಅವೆಲ್ಲ ಅವ್ರ ಬಗ್ಗೆ ಅವರೇ ಹೇಳ್ಕೊಂಡಿದ್ದಾರೆ. ನಾವೇನು ಮಾತಾಡೋದೇ ಬೇಡ. ಮತ್ತು ಅಕ್ಕೋರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ರಪ್ಪ, ಒಂಚೂರು ಬದಲಾವಣೆ ಕಂಡ್ಲಿ ಜೀವನದಲ್ಲಿ. ಮತ್ತು ಸ್ನೇಹಿತರೆ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.